ಸರ್ಕಾರ ಎಲ್ಲ ಉಚಿತ ಖಚಿತ ಅಂತ ಹೇಳಿದ್ದಾರೆ, ಬಟ್ ಇಲ್ಲಿ ಯಾವುದು ಉಚಿತ ಇಲ್ಲ ಸರ್. ಒಂದು ಗ್ಲಾಸ್ ನೀರು ಕೊಡೋರಿಲ್ಲ, ಮೇಂಟೆನೆನ್ಸೇ ಇಲ್ಲ. ಇಲ್ಲಿ ಕಾಲುಗಳು ಹೊಡ್ಕೊಂತಾರೆ, ರಕ್ತ ಬರ್ತಾ ಇದೆ, ಎಷ್ಟೋ ಜನರಿಗೆ ಸೇಫ್ಟಿ ಇಲ್ಲ. 2,000 ಜಾಸ್ತಿ. ಇವಾಗ ದುಡ್ಡಿರೋರು ಬರ್ತಾರೆ, ಬಡವರು ಏನು ಮಾಡ್ತಾರೆ ಹೇಳಿ? ನಾವು ಬೆಂಗಳೂರಿಂದ ಬಂದಿದ್ವಿ. ನಾವು ಇವತ್ತು ಆಷಾಢ ಮೊದಲನೇ ಶುಕ್ರವಾರ ನಮ್ಮ ಬೆಂಗಳೂರು ಕರ್ನಾಟಕ ಕಮರ್ಷಿಯಲ್ ಟ್ರಕ್ಸ್ ಅಸೋಸಿಯೇಷನ್ನಿಂದ ಬಂದಿದ್ದೀವಿ. ನಾವು ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಲಾರಿ ಮಾಲೀಕರಿಗೂ ಮತ್ತು ಚಾಲಕರಿಗೆ ಒಳ್ಳೆಯದಾಗಲಿ ಅಂತ ತಾಯಿ ಹತ್ರ ಆಶೀರ್ವಾದ ತಗೊಳ್ಳೋಕ್ಕೆ ಬಂದಿದ್ದೀವಿ. ಆದರೆ ಇಲ್ಲಿ ನಾವು 2,000 ರೂಪಾಯಿ ಟಿಕೆಟ್ ತಗೊಂಡು ಬಂದು 3 ಗಂಟೆ ನಿಂತು ಕ್ಯೂವಲ್ಲಿ ತಳ್ಳಾಡ್ಕೊಂಡು, ಒಂದು ಗ್ಲಾಸ್ ನೀರಿಲ್ಲ ಏನಿಲ್ಲ, ತಳ್ಳಾಡ್ಕೊಂಡು ದರ್ಶನ ಮಾಡಿದ್ರೆ 3 ಗಂಟೆ ಆಯಿತು. ಅದೇ ಥರ 300 ರೂಪಾಯಿ ಟಿಕೆಟು ಜನಗಳಿಗೆ 6 ಅವರ್ 7 ಅವರ್ ತಳ್ಳಾಡ್ತಾ ಇದ್ದಾರೆ. ಅಲ್ಲಿ ಸೇಫ್ಟಿ ಇಲ್ಲ, ಅವ್ರಿಗೆ ಏನು ಇದೇ ಇಲ್ಲದೆ ಒಂದು ಗ್ಲಾಸ್ ನೀರು ಕೊಡೋರಿಲ್ಲ, ಒಂದು ಇದು ಮಾಡೋರಿಲ್ಲ, ಒಂದು ಮೇಂಟೆನೆನ್ಸೇ ಇಲ್ಲ. ಇಲ್ಲಿ ಆ ಥರ ಇದೆ ಸರ್. ಇಲ್ಲಿ 2,000 ರೂಪಾಯಿ ಟಿಕೆಟ್ ಕೊಟ್ಟು ನಮಗೆ ಏನು ಇದೆ ಅನಿಸಿಲ್ಲ ಸರ್. ಸುಮ್ಮನೆ ಸರ್ಕಾರ ಎಲ್ಲ ಉಚಿತ ಖಚಿತ ಅಂತ ಹೇಳಿದ್ದಾರೆ, ಬಟ್ ಇಲ್ಲಿ ಯಾವುದು ಉಚಿತ ಇಲ್ಲ ಸರ್. 2,000 ರೂಪಾಯಿ ತಗೊಂಡಿದ್ದಾರೆ ನಮ್ಮ ಹತ್ರ. 2,000 ರೂಪಾಯಿಗೆ 3 ಅವರ್ ನಾವು ದೇವ್ರ ದರ್ಶನಕ್ಕೆ ನಾವು 35-40 ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾಯಿದ್ವಿ. ಇದುವರೆಗೂ ನಾವು ಯಾವತ್ತೂ ನೋಡಿದ್ದಿಲ್ಲ 2,000 ರೂಪಾಯಿ ಟಿಕೆಟು. ಇದೇ ಮೊದಲನೇ ಸರಿ ನಾವು 2,000 ರೂಪಾಯಿ ಟಿಕೆಟ್ ಕೊಟ್ಟು 3 ಅವರ್ಗೆ ದರ್ಶನ ಮಾಡಿದ್ವಿ. ಆಮೇಲೆ ಇಲ್ಲಿಂದ ಬ್ಯಾರಿಗೇಟ್ಗಳು ಹಾಕಿದ್ದಾರೆ. ಆ ಬ್ಯಾರಿಗೇಟ್ಗಳಲ್ಲಿ ಕಾಲಿಗೆ ಟಚ್ ಆಗುತ್ತೆ, ಕಾಲುಗಳು ಹೊಡ್ಕೊತಾರೆ, ರಕ್ತ ಬರ್ತಾ ಇದೆ, ಎಷ್ಟೋ ಜನಗಳಿಗೆ ಸೇಫ್ಟಿ ಇಲ್ಲ. ಆ ಬ್ಯಾರಿಗೇಟ್ ಹಾಕಿರೋದು ಓಕೆ, ಹಾಕಿರೋ ಕ್ರಮ ಸರಿ ಇಲ್ಲ. ಈ ದೇವಸ್ಥಾನ ಒಳಗಡೆ ರೌಂಡ್ ಟೈಪ್ ಬ್ಯಾರಿಗೇಡ್ ಹಾಕಿದ್ದಾರೆ. ಅದೇನದೆ ಕಾಲಿಗೆ ಚುಚ್ತಾ ಇದೆ, ತುಂಬ ಜನಕ್ಕೆ ತುಂಬ ಬಾಧೆ ಪಡ್ತಾ ಇದ್ದಾರೆ. ಒಳಗಡೆ ಯಾವುದೇ ನೀರು ಫೆಸಿಲಿಟಿ ಇಲ್ಲ. ನಾನು ಆಲ್ರೆಡಿ ಪೊಲೀಸ್ ಕಮಿಷನರ್ ಮೇಡಮ್ ಬಂದಿದ್ದರು, ಅವ್ರ ಹೆಸರು ಗೊತ್ತಿಲ್ಲ, ಅವ್ರಿಗೂ ಕಂಪ್ಲೇಂಟ್ ಮಾಡಿದ್ದೀನೋ. ಮತ್ತು ದೇವಸ್ಥಾನ ಒಳಗಡೆ ಇನ್ಸ್ಪೆಕ್ಟರ್ಗೂ ಕಂಪ್ಲೇಂಟ್ ಮಾಡಿದ್ದೀನಿ ನಾನು. ಅವರು ವ್ಯವಸ್ಥೆ ಮಾಡ್ತೀನಿ ಹೇಳಿದ್ದಾರೆ. ಆ್ಯಕ್ಚುಲಿ 2,000 ಜಾಸ್ತಿ. ಇವಾಗ ದುಡ್ಡು ಇರೋರು ಬರ್ತಾರೆ, ಬಡವ್ರು ಹೆಂಗೆ ಮಾಡ್ತಾರೆ ಹೇಳಿ? ಈ ದೇವರಿಗೆಲ್ಲ 2,000 ರೂಪಾಯಿ ಅಂದರೆ 20 ನಿಮಿಷ ಅಂದ್ಬಿಟ್ಟು ಹೇಳಿದ್ರು, 20 ನಿಮಿಷ 1 ಅವರ್ ಅಂದ್ಬಿಟ್ಟು ಹೇಳಿದ್ರು. ನೋಡಿದ್ರೆ 3 ಅವರ್ ಆಯಿತು ನಾವು ಆಚೆ ಕಡೆ ಬರೋಕ್ಕೆ. ಅಲ್ಲಿ ಏನು ವ್ಯವಸ್ಥೆನೇ ಇಲ್ಲ. ಇವಾಗ ನಮ್ಮ ಥರ ಏಜ್ ಪರ್ಸನ್ಗಳು ಹೆಂಗೆ ಬರೋದು ಸರ್? ಶುಗರ್ ಬಿ ಪಿ ಎಲ್ಲ ಇರೋರು ಹೆಂಗೆ ಬರೋದು? ಆ ಥರ ಸಮಸ್ಯೆ ಇದೆ. ಸ್ವಲ್ಪ ಈ ವಿಡಿಯೋ ನೋಡಿಬಿಟ್ಟು ದಯವಿಟ್ಟು ಇಲ್ಲಿ ನಮ್ಮ ಕಮಿಷನರ್ ಮೇಡಮ್ ಆಲ್ರೆಡಿ ಹೇಳಿದ್ದೀನಿ. ಕಮಿಷನರ್ ಮೇಡಮ್ ನಾಳೆ ತಂದಿದ್ದೀನಿ, ನಾನು ಬಂದಿದ್ದರು ದೇವಸ್ಥಾನ ಹತ್ರ. ಅವರು ವ್ಯವಸ್ಥೆ ಮಾಡ್ತೀನಿ ಬಿಟ್ಟು ಹೇಳಿದ್ದಾರೆ. ಆ್ಯಕ್ಚುಲಿ ದಯವಿಟ್ಟು ಸ್ವಲ್ಪ ವ್ಯವಸ್ಥೆ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ.